ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಮೊದಲನೇ ಸ್ಟಡಿ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಇದು ನನ್ನ ಮೊದಲನೇ ಸ್ಟಡಿ ವ್ಲಾಗ್ ಆಗಿದೆ. ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ನಾನು ಇದು ನೈಟ್ ಸ್ಟಡಿ ಮಾಡಿದ್ದು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಪೊಲಿಟಿಯ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಬಗ್ಗೆ ನಾನು ಸ್ಟಡಿ ಮಾಡಿದೆ. ಇದ್ರ ಬಗ್ಗೆ ಕಂಪ್ಲೀಟಾಗಿ ಕ್ಲಾಸ್ ಕೇಳಿ ನಂತರ ಇದನ್ನು ನೋಟ್ ಮಾಡಿಕೊಂಡು ನಾನು ರೀಡ್ ಮಾಡ್ತಾ ಇದ್ದೀನಿ. ಈ ಒಂದು ಚಾಪ್ಟರ್ ಇಂಪಾರ್ಟೆಂಟ್ ಫಾರ್ ಎಕ್ಸಾಮು. ಸೊ ಎಲ್ಲರೂ ಇದನ್ನು ಓದಬೇಕಾಗುತ್ತೆ. ಪಾರ್ಟ್ 5 ಮತ್ತು ಪಾರ್ಟ್ 6ನಲ್ಲಿ ಬರ್ತಕ್ಕಂತಹ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಬಗ್ಗೆ ಈ ರೀತಿಯಾಗಿ ನಾನು ನೋಟ್ಸನ್ನು ಮಾಡ್ಕೊಂಡಿದ್ದೀನಿ. ಈಗೇನು ಮುಂದೆ ಕಾಲ್ಫಾರ್ಮ್ ಆಗುತ್ತೆ KS. ಸೊ ಅದಕ್ಕೆ ಅನುಕೂಲ ಆಗಲಿ ಅಂತಂದು ಈಗಿಂದನೇ ಸ್ಟಡಿ ಎಲ್ಲರೂ ಸ್ಟಾರ್ಟ್ ಮಾಡಿ. ಸೊ ನಾನು ದಿನಾಲು ಏನನ್ನು ಸ್ಟಡಿ ಮಾಡ್ತೀನಿ ಅಂತಂದು ಈ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀನಿ. ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್, ಕಮೆಂಟ್ ಮತ್ತು ಲೈಕ್ ಮಾಡಿ. ಈ ರೀತಿಯಾಗಿ ನಾನು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಬಗ್ಗೆ ನೋಟ್ಸನ್ನು ಮಾಡಿಕೊಂಡೆ. ನೈಟ್ ಇದು ಸ್ಟಡಿ ಮಾಡಿದ್ದು. ನಂತರ ಬೆಳಗ್ಗೆ ಬಿಸಿ ನೀರನ್ನು ಕುಡಿದು ಟೀ ಕುಡಿದು ಸ್ವಲ್ಪ ನೈಟ್ ಜಾಸ್ತಿ ಹೊತ್ತು ಸ್ಟಡಿ ಮಾಡಿದ್ರಿಂದ ಬೆಳಗ್ಗೆ ಬೇಗನೆ ಎದ್ದು ನಾನು ಓದ್ಕೊಳ್ಳಿಲ್ಲ. ಸ್ವಲ್ಪ ಸಮಯದ ನಂತರ ನನಗೆ 10 o'clock ಹಿಂಗೆ ನಾನು ಓದೋದು ಸ್ಟಡಿ ಮಾಡಿದ್ದು. ಸೊ ಇದು ಬೆಳಗ್ಗೆ ನಾವು ರೊಟ್ಟಿ ಊಟ ಮಾಡಿ ಮತ್ತು ಸುಪ್ರೀಂ ಕೋರ್ಟ್ ಹೈಕೋರ್ಟಿಂದು ಇನ್ನೂ ಓದೋದು ಇತ್ತು ಭಾಳ. ಕ್ಲಾಸನ್ನ ಕೇಳಿ ಮತ್ತು ಈ ರೀತಿಯಾಗಿ ನೋಟ್ಸನ್ನು ನಾನು ಬೆಳಗ್ಗೆ ಮತ್ತೊಂದು ಕ್ಲಾಸನ್ನ ಕೇಳಿ ಈ ರೀತಿಯಾಗಿ ನೋಟ್ಸನ್ನು ಮಾಡ್ಕೊಂಡಿದ್ದೀನಿ. ಸೊ ಒಂದು ಕ್ಲಾಸ್ ಕೇಳಿದ ನಂತರ ಅದರ ನೋಟ್ಸನ್ನು ಆವಾಗಲೇ ನೀವು ಕ್ಲಾಸ್ ಕೇಳುವಾಗೆ ಮಾಡ್ಕೊಂಬಿಡಿ. ಮಾಡ್ಕೊಂಡ ನಂತರ ಆ ಕ್ಲಾಸ್ ಬಗ್ಗೆ ಏನನ್ನು ಬರ್ಕೊಂಡಿದ್ದೀರಿ ಅದನ್ನು ಒಂದು ಸಲ ನೀವು ರಿವೈಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಆಮೇಲೆ ಮಾಡಿದ್ರಾಯಿತು ಅಂದರೆ ಬರೀ ಕೇಳೋದಷ್ಟೇ ಆಗಿಬಿಡುತ್ತೆ. ಸೊ ರಿವೈಸ್ ಮಾಡೋಕ್ಕೆ ಆಗೋದಿಲ್ಲ. ಸೊ ನಾನು ಇವತ್ತು 6 month ಕರೆಂಟ್ ಅಫೇರ್ಸ್ ಸ್ಪರ್ಧಾ ಅರಿವು ಇದನ್ನು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದೆ. ಇವತ್ತು ನನಗೆ ಕೊರಿಯರ್ ಬಂತು. ಸೊ ಅದನ್ನು ಕೂಡ ಓಪನ್ ಮಾಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ನನ್ನ ಸ್ಟಡಿನ ನಾನು ಕಂಟಿನ್ಯೂ ಮಾಡಿದೆ. ಸೊ ಈ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಇದು ಚಾಪ್ಟರ್ ಭಾಳ ದೊಡ್ಡದಿದೆ. ಸೊ ಇದನ್ನು ನಾನು ಇನ್ನೂ ಈಗ 3 ಕ್ಲಾಸ್ಗಳಾಗಿವೆ. ಸೊ ಅದನ್ನು ಕಂಪ್ಲೀಟಾಗಿ ಓದಿದ್ದೀನಿ. ನಂತರ ಇನ್ನೂ ಒಂದಿಷ್ಟು ಕ್ಲಾಸ್ ಇವೆ. ಅವನ್ನ ಕೇಳಿ ನಾನು ಸ್ಟ್ಯಾಂಡರ್ಡ್ ಬುಕ್ನ ಅದರ ಬಗ್ಗೆ ನಾನು ಓದ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ಸ್ಟಡಿ ಮಾಡಿ ದಿನಾಲು ಕಾಲ್ಫಾರ್ಮ್ ಆಗುತ್ತೆ. ಎಲ್ಲರೂ ಓದಿ, ಟೈಮ್ ವೇಸ್ಟ್ ಮಾಡಬೇಡಿ. ಸೊ ನಾವು ನಮ್ಮ ಓದಿದ್ದನ್ನು ಇನ್ನೊಬ್ಬರಿಗೆ ನಾವು ಶೇರ್ ಮಾಡ್ಕೊಳೋದ್ರಿಂದ ಸೊ ದಿನಾಲು ನಾವು ಅಪ್ಡೇಟ್ ಕೊಡೋದ್ರಿಂದ ಓದಬೇಕು. ನಾಳೆ ಏನಾದರೂ ವಿಡಿಯೋ ಮಾಡಿ ನಾವು ಏನು ಓದಿದ್ದೀನಿ ಅಂತ ಹೇಳಬೇಕಲ್ಲ ಅಂತ ಆದ್ರೂ ನಾವು ಓದ್ತೀವಿ ಅಂದ್ಕೊಂಡು ನಾನು ಈ ಸ್ಟಡಿ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಸೊ ಇದು ಮೊದಲನೇ ವ್ಲಾಗ್ ಆಗಿದೆ. ನೀವು ಕೂಡ ಎಲ್ಲರೂ ಚೆನ್ನಾಗಿ ಓದಿ. ಈಗ ಭಾಳಷ್ಟು ಕಾಲ್ಫಾರ್ಮ್ ಆಗ್ತಾಯಿವೆ. ಎಲ್ಲರೂ ಸ್ಟಡಿ ಮಾಡಿ ಟೀಚರ್ ಜಾಬ್ಗಾಗಿರ್ಬೋದು, ವಿಲೇಜ್ ಅಕೌಂಟೆಂಟ್, PDO, ಮುಂದೆ PDOನೂ ಕಾಲ್ಫಾರ್ಮ್ ಆಗುತ್ತೆ. ಸೊ ಈಗ KSನೂ ಕಾಲ್ಫಾರ್ಮ್ ಆಗುತ್ತಂತ ಹೇಳಿದ್ದಾರೆ. ಸೊ ಎಲ್ಲರೂ ಕೂಡ ಸ್ಟಡಿ ಮಾಡಿ. ಸೊ ಮೊದಲಿಗೆ ಒಂದೇ ಸಬ್ಜೆಕ್ಟನ್ನು ಮುಗಿಸಿ ಮುಂದಿನ ಸಬ್ಜೆಕ್ಟ್ಗೆ ಹೋಗಿ ಎಲ್ಲ ಸಬ್ಜೆಕ್ಟನ್ನು ಒಂದೇ ದಿನ ಸ್ವಲ್ಪ ಸಮಯ ಅಂತಂದರೆ ಯಾವುದೂ ಕಂಪ್ಲೀಟ್ ಮಾಡೋಕ್ಕಾಗೋದಿಲ್ಲ. ನಾನು ಹಂಗೆ ಅಂದ್ಕೊಂಡು ಒಂದು ಸಬ್ಜೆಕ್ಟ್ ಮಾತ್ರ ಹಿಡಿದಿದ್ದೇನೆ, ಅದು ಪೊಲಿಟಿ. ಈಗ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಬಗ್ಗೆ ನಾನು ಸ್ಟಡಿ ಮಾಡ್ತಾಯಿದ್ದೀನಿ. ನಿಮಗೆ ಈ ನನ್ನ ನೋಟ್ಸ್ ಏನಾದರೂ ಬೇಕಾದರೂ ಕೂಡ ಇದನ್ನು ನಾನು ಪೋಸ್ಟ್ ಮಾಡಿರ್ತೀನಿ. ಇದನ್ನು ನೀವು ನೋಡಿ ಯಾವ ರೀತಿ ನೋಟ್ಸ್ ಮಾಡ್ಕೋಬೋದು ಅಂತ ನೀವು ಕೂಡ ತಿಳ್ಕೊಬೋದು. ನಾನು ಒಂದು ಪೇಪರ್ನಲ್ಲಿ 3 ಭಾಗ ಮಾಡಿ ಈ ರೀತಿ ನೋಟ್ಸನ್ನು ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಮಾಡೋದ್ರಿಂದ ಸಣ್ಣ ಅಕ್ಷರದಿಂದ ಬರೆಯೋದ್ರಿಂದ ಸ್ವಲ್ಪ ಪೇಜಸ್ನಲ್ಲಿ ಒಟ್ಟು ವಿಷಯ ಇರುತ್ತೆ. ಸೊ ಇದರಿಂದ ನಮಗೆ ಲಾಸ್ಟಿಗೆ ಕೊನೆಗೆ ಓದಲು ತುಂಬ ಅನುಕೂಲವಾಗುತ್ತೆ. ಸೊ ಈ ವಿಡಿಯೋ
ನಿನ್ನೆ ರಾತ್ರಿಯಿಂದ ಬೆಳಗ್ಗೆ ಇಂದ ಸಾಯಂಕಾಲದವರೆಗೆ ನಾನು ಏನು ಓದಿದೆ ಅಂತ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಹೇಳಿದ್ದೇನೆ. ಇನ್ನು ನೈಟ್ ಸ್ಟಡಿ ನಾನು ತುಂಬ ಇನ್ನೂ 7 ಕ್ಲಾಸನ್ನು ಕೇಳಿ ರಿವಿಷನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೈಟ್ ಫುಲ್ ಜಾಸ್ತಿ ಹೊತ್ತು ಓದಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರೂ ಈ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.